ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೋಟೋ G57 ಪವರ್ 5G ಮೊಬೈಲನ್ನು ಫ್ಲಿಪ್ಕಾರ್ಟ್ನಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಫ್ಲಿಪ್ಕಾರ್ಟ್ ಅವರು ಬಂದು ನಮಗೆ ಈಗ ಮೊಬೈಲ್ ಕೊಡ್ತಿದ್ದಾರೆ. ಇದು ಓಪನ್ ಬಾಕ್ಸ್ ಡೆಲಿವರಿ. ಇದು 5G ಮೊಬೈಲು. ಇದು ಓಪನ್ ಬಾಕ್ಸ್ ಡೆಲಿವರಿ ಯಾಕೆ ಮಾಡ್ಕೋಬೇಕಂದ್ರೆ, ಏನಾದರೂ ಡ್ಯಾಮೇಜ್ ಇದ್ದರೆ ಅವರು ನೋಡಿ ರಿಟರ್ನ್ ತೊಗೊಂಡು ಹೋಗ್ತಾರೆ. ನೀವು ಆಮೇಲೆ ಡ್ಯಾಮೇಜ್ ಇದ್ದರೆ ರಿಟರ್ನ್ ಕೊಡೋಕ್ಕೆ ಆಗೋಲ್ಲ. ಅದಕ್ಕೋಸ್ಕರ ಈಗ ಮೋಟೋ G57 ಪವರ್ ಮೊಬೈಲನ್ನು ಅನ್ಬಾಕ್ಸಿಂಗ್ ಮಾಡೋಣಂತೆ. ಈಗ ಮೊಬೈಲ್ನ ಬಾಕ್ಸ್ ಓಪನ್ ಮಾಡಿದರೆ ಮೊಬೈಲು ಇದೆ. ಈ ಮೊಬೈಲ್ನ ನೀವು ನೋಡಿದರೆ ನಿಮಗೆ ಇದು ಮೊಬೈಲ್ ವೇಟ್ ಅನ್ಸಂಗಿಲ್ಲ. ಯಾಕಂದರೆ ಇದು 210 ಗ್ರಾಮ್ ಇದೆ. ಇದು ಲೈಟ್ ವೇಟ್ ಆಗಿ ಇದೆ ಮೊಬೈಲು. ಇದರಲ್ಲಿ 7000 mAh ಬ್ಯಾಟ್ರಿ ಇದ್ದರೂ ನಿಮಗೆ ವೇಟು ಲೈಟಾಗಿ ಅನ್ನಿಸ್ತಾ ಇದೆ. ಇದರಲ್ಲಿ ಸಿಮ್ ಚಟ್ರಿ ಕೊಟ್ಟಿದ್ದಾರೆ, ಪಿನ್. ಮತ್ತು ಇದು ಗಡ್ಡಿ ನೋಡಿದರೆ 33 ವಾಲ್ಟ್ ಗಡ್ಡಿ ಕೊಟ್ಟಿದ್ದಾರೆ. ಇದು ನಿಮಗೆ 1.5 ತಾಸು ಬೇಕಾಗುತ್ತೆ ಚಾರ್ಜ್ ಫುಲ್ ಆಗೋಕ್ಕೆ. ಈ ಮೊಬೈಲ್ನ ಸ್ಟೋರೇಜ್ ವಿಷಯಕ್ಕೆ ಬಂದರೆ, ಇದರಲ್ಲಿ 8 GB ರ್ಯಾಮ್, 128 GB ಸ್ಟೋರೇಜ್ ಇದೆ. ನಾವು ಇದನ್ನು 13,000ಕ್ಕೆ ಆರ್ಡ್ರ್ ಮಾಡಿದ್ವಿ. ಯಾಕಂದರೆ ನಮಗೆ 2,000 ಬ್ಯಾಂಕ್ ಡಿಸ್ಕೌಂಟ್ ಇತ್ತು. ಅದಕ್ಕೋಸ್ಕರ ನಮಗೆ 13,000ಕ್ಕೆ ಈ ಮೊಬೈಲ್ ಬಿತ್ತು. ಇದು ಮಾಮೂಲಿ ಪ್ರೈಸು 15,000 ಇತ್ತು. ಇವಾಗ ಮತ್ತೆ ಪ್ರೈಸ್ ಜಾಸ್ತಿ ಆಗಿದೆ, 16,000-17,000 ಆಗಿದೆ ಪ್ರೈಸು ಜಾಸ್ತಿ ಆಗಿದ್ದಕ್ಕೆ ಎಲ್ಲ ಕಂಪ್ನಿಯವರು HD ಡಿಸ್ಪ್ಲೇನ ಕೊಡ್ತಿದ್ದಾರೆ ಈ ರೇಟಿಗೆ. ಮೋಟೋ ಮೊಬೈಲ್ ಅವರು ಈ ರೇಟಿಗೆ ಫುಲ್ HD ಡಿಸ್ಪ್ಲೇನ ಕೊಡ್ತಿದ್ದಾರೆ. ಅದರಲ್ಲಿ 120 Hz ಡಿಸ್ಪ್ಲೇ ಕೊಡ್ತಿದ್ದಾರೆ. ಹಾಗೂ ಸ್ಟೀರಿಯೋ ಸ್ಪೀಕರ್, ಡಾಲ್ಬಿ ಅಟ್ಮಾಸು ಇದು ಸಪೋರ್ಟ್ ಆಗುತ್ತೆ. ಇದು ಸ್ಟಾಕ್ ಆಂಡ್ರಾಯ್ಡ್ ಮೊಬೈಲು, ಫುಲ್ ಕ್ಲೀನ್ ಆಗಿ ಇರುತ್ತೆ. ಹಾಗೂ ಇದು ಸಿಲಿಕಾನ್ ಬ್ಯಾಟ್ರಿ ಕೊಟ್ಟಿದ್ದಾರೆ. ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಹೊತ್ತು ಬರುತ್ತೆ. ಈಗ ಮೊಬೈಲು ಸೆಟಪ್ ಆಗಿದೆ ನೋಡ್ರಿ. ಇದು ಗೂಗಲ್ ಆಂಡ್ರಾಯ್ಡ್ ಇರುತ್ತಲ್ಲ, ಆ ಟೈಪೇ ಸ್ಟಾಕ್ ಆಂಡ್ರಾಯ್ಡ್ ಕಾಣುತ್ತೆ. ಫುಲ್ಲು ಕ್ಲೀನ್ ಆಗಿ ಇರುತ್ತೆ. ಒಂದೊಂದು ಈಗ ನೆಟ್ ಆನ್ ಮಾಡಿದ್ದೀವಿ. ಅದಕ್ಕೋಸ್ಕರ ನಮ್ಮದು ಹಳೆ ಮೊಬೈಲಿಗೆ ಯಾವ ಆ್ಯಪ್ಸ್ ಇದ್ವು ಅವೆಲ್ಲ ಡೌನ್ಲೋಡ್ ಆಗ್ತಿದ್ದಾವೆ. ಇವಾಗ ನಿಮಗೆ ಒಂದೊಂದೇ ಸೆಟ್ಟಿಂಗ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ಮೊಬೈಲ್ನ ಆಂಡ್ರಾಯ್ಡ್ ವಿಷಯಕ್ಕೆ ಬಂದರೆ, ಇದರಲ್ಲಿ ಆಂಡ್ರಾಯ್ಡ್ 16 ಇದೆ. ಹಾಗೂ ಇದರಲ್ಲಿ ಆಂಡ್ರಾಯ್ಡ್ 17 ಸಹ ಬರುತ್ತೆ. ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಹ ಕಂಪ್ನಿಯವರು ಕೊಡ್ತಾರೆ. ಇದರಲ್ಲಿ ಹಲೋ ಮೋಟೋ UI ನಡೀತಾ ಇದೆ. ಸೆಟ್ಟಿಂಗ್ಗೆ ನೀವು ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ ಸೆಟ್ಟಿಂಗಲ್ಲಿ ಹೋದರೆ ಅಲ್ಲಿ ಇಂಟರ್ನೆಟ್ ಸ್ಪೀಡ್ ಅಂತ ಹೊಸ ಆಪ್ಷನ್ ಕೊಟ್ಟಿದ್ದಾರೆ. ನಿಮಗೆ ಇಂಟರ್ನೆಟ್ ಯಾವ ಸ್ಪೀಡಾಗಿ ಹೋಗ್ತಿದೆ ಅಂತ ತೋರಿಸುತ್ತೆ. ಸೌಂಡ್ಸ್ ಆ್ಯಂಡ್ ವೈಬ್ರೇಷನ್ ಆಪ್ಷನಿಗೆ ಹೋದರೆ ಅಲ್ಲಿ ನಿಮಗೆ ಡಾಲ್ಬಿ ಅಟ್ಮಾಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಒತ್ತಿ ನೀವು ಸೆಟ್ಟಿಂಗ್ಸ್ ಇರುತ್ತೆ, ನಿಮಗೆ ಯಾವ ಸೌಂಡ್ ಬೇಕು ಆ ಸೌಂಡು ಹಿಡ್ಕೋಬೋದು. ಅಲ್ಲಿ ಒಂದು ಹೊಸ ಸೌಂಡಿಂದು ಆಪ್ಷನ್ ಕೊಟ್ಟಿದ್ದಾರೆ, ಫಸ್ಟ್ನೇ ಆಪ್ಷನು. ಅದು ಕೊಟ್ಟರೆ ನಿಮಗೆ ಯಾವುದು ನೀವು ಯೂಸ್ ಮಾಡಕತ್ತೀರ ಆಟೋಮೆಟಿಕ್ ಅದರ ಥರ ಅದು ಸೌಂಡು ಬರುತ್ತೆ ಕ್ಲಿಯರಿಟಿಯಾಗಿ. ಈ ಮೊಬೈಲ್ನ ಸೆಟ್ಟಿಂಗ್ ವಿಷಯಕ್ಕೆ ಹೋಗಿ ಪರ್ಸನಲ್ನಲ್ಲಿ ನೋಡಿದರೆ ವಾಲ್ಪೇಪರು ಮತ್ತು ಐಕಾನ್ ಕಲರು, ಐಕಾನ್ ಶೇಪು ಅವೆಲ್ಲ ಚೇಂಜ್ ಮಾಡ್ಬೋದು. ಆಮೇಲೆ ನಿಮಗೆ ಇನ್ನೊಂದು ಟೈಪು ವೆರೈಟಿಯಾಗಿ ಐಕಾನ್ನ ಕಲರ್ಸ್ ಚೇಂಜ್ ಮಾಡ್ಬೋದು. ನಿಮಗೆ ಐಕಾನ್ ಲೇಔಟು ಯಾವ ಟೈಪ್ ಎಷ್ಟು ರೋಲ ಬೇಕು, ಆಮೇಲೆ ನೈಟ್ ಬೇಕಾ ಡೇ ಬೇಕಾ
ಅದನ್ನ ಸಹ ಇಟ್ಕೋಬೋದು. ಮತ್ತು ನಿಮಗೆ ಲಾಕ್ ಸ್ಕ್ರೀನು ಯಾವ ಟೈಪು ಡಿಸೈನ್ ಬೇಕು ಅಂತ ಅದನ್ನು ಸೆಟ್ಟಿಂಗ್ಸ್ ಇಲ್ಲಿದೆ. ಕ್ಲಾಕ್ನ ಸ್ಟೈಲ್ ಚೇಂಜ್ ಮಾಡ್ಬೋದು, ಕಲರ್ ಚೇಂಜ್ ಮಾಡ್ಬೋದು, ಇವೆಲ್ಲ ಆಪ್ಷನ್ಸು ಇದರಲ್ಲಿ ಕೊಟ್ಟಿದ್ದಾನೆ. ಮತ್ತು ನೋಟಿಫಿಕೇಷನ್ ನೀವು ಲಾಕ್ ಸ್ಕ್ರೀನಾಗಿ ನೋಡ್ಕೋಬೋದು. ಅದು ಯಾವ ಟೈಪ್ ಬಬಲ್ಸ್ ಬರ್ಬೇಕಾ, ಯಾವ ಟೈಪ್ ಇರಬೇಕು. ಆಮೇಲೆ ನಿಮಗೆ ಶಾರ್ಟ್ ಕೀ ಅಂತ ಅಲ್ಲಿ ಇಟ್ಕೋಬೋದು. ಕ್ಯಾಮ್ರಾ, ಸ್ಕ್ಯಾನರು, ಟಾರ್ಚು, ನಿಮಗೆ ಆ್ಯಪ್ಸ್ ಸಹ ಇಟ್ಕೋಬೋದು. ಅಂಥವೆಲ್ಲ ಶಾರ್ಟ್ ಕೀ ನಿಮಗೆ ಹೋಮ್ ಸ್ಕ್ರೀನಾಗೆ ಕೊಡ್ತಾರೆ. ಡಿಸ್ಪ್ಲೇ ಆಪ್ಷನಲ್ಲಿ ಅಲ್ಲಿ ಬ್ಲ್ಯಾಕ್ ಥೀಮು ಮತ್ತು ಆಟೋ ರಿಫ್ರೆಶ್ ರೇಟು, ನಿಮಗೆ ಆಟೋ ಬ್ರೈಟ್ನೆಸ್ಸು ಆಪ್ಷನ್ಸ್ ಕೊಟ್ಟಿದ್ದಾನೆ. ನಿಮಗೆ ಹೇಗೆ ಯೂಸ್ ಮಾಡ್ತೀರಾ ಅದ್ರ ಮೇಲೆ ನೀವು ರಿಫ್ರೆಶ್ ರೇಟ್ನ ಇಟ್ಕೋಬೇಕು. ಹಾಗೂ ಕಲರ್ ಕಾಂಟ್ರಾಸ್ಟು ಅದನ್ನು ಚೇಂಜ್ ಮಾಡ್ಬೋದು. ಇದರಲ್ಲಿ ನಿಮಗೆ ಯಾವ್ಯಾವ ಮೂಡಿಗೆ ಯಾವ್ಯಾವ ಐಕಾನ್ಸು ಮತ್ತು ಟೈಮಿಂಗ್ ಇಡಬೇಕು ಆ ಟೈಮಿಂಗ್ ಸಹ ಇದರಲ್ಲಿ ಇಟ್ಕೋಬೋದು. ಭಾಳ ಐಕಾನ್ಸು ಮತ್ತು ಟೈಮಿಂಗ್ ಹೋಮ್ ಸ್ಕ್ರೀನ್ ಮತ್ತು ಲಾಕ್ ಸ್ಕ್ರೀನಿಗೆ ಹೋದರೆ ಅಲ್ಲಿ ನಿಮಗೆ ಕಂಟ್ರೋಲ್ ಸೆಂಟರ್ ಅಂತ ಇದೆ. ಅದರಲ್ಲಿ ನಿಮಗೆ 2 ಆಪ್ಷನ್ನು ಕೊಟ್ಟಿದ್ದಾನೆ. ನಿಮಗೆ ಇದು ಮಾಮೂಲಿ ಸ್ಟಾಕ್ ಆ್ಯಂಡ್ ರೆಡಿಗೆ ಇರುತ್ತೆ. ಇನ್ನೊಂದು ಮೋಟೋ ಒಳಗೆ ಅಲೋ ಮೋಟೋಗೆ ಹೊಸದು ಆಪ್ಷನ್ ಒಂದು ಬಂದಿದೆ. ನಿಮಗೆ ಆ ಟೈಪು ಸಹ ಕಂಟ್ರೋಲ ಇಟ್ಕೋಬೋದು. ನಿಮಗೆ ಇದರಲ್ಲಿ ಹೊಸ ಕಂಟ್ರೋಲರ್ ಸೆಂಟರ್ ಕೊಟ್ಟಿದ್ದಾನೆ. ನಿಮಗೆ ಇದು ಬೇಕಾದರೆ ನೀವು ಇದು ಇಟ್ಕೋಬೋದು, ಬೇಕಾದರೆ ಫಸ್ಟಿಗಿತ್ತಲ್ಲ ಅದನ್ನು ಸಹ ಇಟ್ಕೋಬೋದು. ನಿಮಗೆ ಬೇಕಾದಾಗ ನೀವು ಚೇಂಜ್ ಮಾಡ್ಕೋಬೋದು, ಸ್ವಲ್ಪ ಡಿಫ್ರೆಂಟಾಗಿ ನಿಮಗೆ ಕಾಣುತ್ತೆ. ಈ ಮೊಬೈಲ್ನ ಸ್ಟೋರೇಜ್ ವಿಷಯಕ್ಕೆ ಬಂದರೆ ಇದರಲ್ಲಿ 8 GB ರ್ಯಾಮ್, 128 GB ಸ್ಟೋರೇಜ್ ಇದೆ. ಹಾಗೂ ನಿಮಗೆ Android 16 ಮತ್ತು ಎಲ್ಲ ಫೈಲ್ಸು ಸೇರಿಸಿ 12 GB ಸ್ಟೋರೇಜ್ ತೊಗೊಂಡಿದೆ. ನೀವು ರ್ಯಾಮನ್ನ ಇಲ್ಲಿ ಬೂಸ್ಟ್ ಮಾಡ್ಬೋದು. Android 17 ಸಹ ಇದರಲ್ಲಿ ಅಪ್ಡೇಟ್ ಬರುತ್ತೆ. ಹಾಗೂ ಇದರಲ್ಲಿ ಜಸ್ಟಸಲ್ಲಿ ಹೋದರೆ ನಿಮಗೆ ಸರ್ಕಲ್ ಟು ಸರ್ಚ್ ಆಪ್ಷನ್ನು ಹೇಗೆ ಆನ್ ಮಾಡೋಣ ಅಂತ ಇಲ್ಲಿ ಆಪ್ಷನ್ ಇದೆ ನೋಡಿ. ಸರ್ಕಲ್ ಟು ಸರ್ಚ್ ಅಂತ ಆಪ್ಷನ್ ಇರುತ್ತೆ. ಅದು ಆನ್ ಮಾಡಿದರೆ ನೀವು ಯಾವುದಾದ್ರೂ ಐಟಮ್ಸ್ ಬಗ್ಗೆ ತಿಳ್ಕೊಬೇಕಂದ್ರೆ ಕೆಳಗೆ ಒತ್ತಿಡ್ಕೊಂಡು ಸರ್ಕಲ್ ಒತ್ತಿದರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನು ಮತ್ತು ಟ್ರಾನ್ಸ್ಲೇಟು ಏನು ಬೇಕಾದರೂ ಕ್ವಶನ್ ಕೇಳ್ಬೋದು. ನೀವು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ. ನೀವು ಮೋಟೋ ಆ್ಯಪ್ನಲ್ಲಿ ಹೋದರೆ ನಿಮಗೆ ಪರ್ಸ್ನಲೈಜು, ಡಿಸ್ಪ್ಲೇ, ಮೋಟೋ ಸೆಕ್ಯೂರು, ಆಮೇಲೆ ಸೌಂಡು ಇವೆಲ್ಲ ಸೆಟ್ಟಿಂಗ್ಸು ಒಂದರಲ್ಲೇ ಮಾಡ್ಕೋಬೋದು. ಇಲ್ಲೇ ಆಪ್ಷನ್ಸು ಇರುತ್ತೆ. ಡಿಸ್ಪ್ಲೇ, ಜಸ್ಟರ್ಸು ಇವೆಲ್ಲ ಆಪ್ಷನ್ ಇದೆ. ಮತ್ತು ನಿಮಗೆ ಇದರಲ್ಲಿ ಮೋಟೋ ಸೆಕ್ಯೂರಿಟಿ ಆ್ಯಪು, ಫ್ಯಾಮಿಲಿ ಸ್ಪೇಸು, ಗೇಮಿಂಗು, ಮೋಟೋ ಪ್ಲಗ್ಗು, ಸ್ಮಾರ್ಟ್ ಕನೆಕ್ಟು ಇವೆಲ್ಲ ಆಪ್ಷನ್ನು ಕೊಟ್ಟಿದ್ದಾನೆ. ಈಗ ನಾವು ಕ್ಯಾಮ್ರಾಗೆ ಹೋಗೋಣಂತೆ. ಕ್ಯಾಮ್ರಾಗೆ ಹೋದರೆ ಇಲ್ಲಿ ನಿಮಗೆ ಫೋಟೋಸ್ನಲ್ಲಿ ಅಲ್ಟ್ರಾ ವೈಡ್ ಕ್ಯಾಮ್ರಾ ಮತ್ತು 1x ನಿಂದ ನಿಮಗೆ 8x ಮಟ್ಟ ಝೂಮ್ ಬರುತ್ತೆ. ಮತ್ತು ನೀವು ವಿಡಿಯೋಸಲ್ಲಿ ಹೋದರೆ ನಿಮಗೆ ವಿಡಿಯೋಸ್ನಲ್ಲಿ ನಿಮಗೆ 1x ನಿಂದ 6x ಝೂಮ್ ಮಾಡ್ಬೋದು. ಮತ್ತು ಇದರಲ್ಲಿ ನೀವು ಅಲ್ಟ್ರಾ ವೈಡ್ ವಿಡಿಯೋಸ್ ಮಾಡ್ಬೋದು. ನಿಮಗೆ ಇದರಿಗೆ ಫುಲ್ HD 30 fps ಮತ್ತು 2K 30 fps ವಿಡಿಯೋ ಮಾಡ್ಬೋದು. ಮತ್ತು ಇದರಲ್ಲಿ ಸ್ಲೋ ಮೋಷನ್ ವಿಡಿಯೋಸ್ ಇದೆ. ಇದರಲ್ಲಿ ಪೋರ್ಟ್ರೇಟಲ್ಲಿ ಹೋದರೆ ನಿಮಗೆ 24mm ಮತ್ತು 35mm ಫೋಟೋ ತಗೋಬೋದು. ಇದರಲ್ಲಿ ಪ್ರೋ ಮೋಡ್ ಇದೆ. ಮತ್ತು ಮೋರೊಳಗೆ ಹೋದರೆ ಸ್ಕ್ಯಾನ್, ನೈಟ್ ವಿಷನ್, ಅಲ್ಟ್ರಾ ರೆಸಲ್ಯೂಷನ್, ಫೋಟೋ ಬೋತ್, ಟೈಮ್ ಸ್ಲ್ಯಾಪ್, ಡ್ಯುಯಲ್ ವಿಡಿಯೋ ಕ್ಯಾಪ್ಚರ್ ಅವೆಲ್ಲ ಆಪ್ಷನ್ ಬರುತ್ತೆ. ನಿಮಗೆ 50MP ಕ್ಯಾಮ್ರಾ ತೆಗಿಬೇಕಂದ್ರೆ ಆಟೋ ರೆಸಲ್ಯೂಷನ್ ಅಲ್ಲಿ ಹೋದರೆ
50 MP ಕ್ಯಾಮ್ರದ್ದು ಫೋಟೋ ತಗೋಬೋದು. ಈಗ ಸೆಟ್ಟಿಂಗ್ ಹೋಗೋಣಂತೆ. ಸೆಟ್ಟಿಂಗ್ ಹೋದರೆ ನಿಮಗೆ ವಾಟರ್ ಮಾರ್ಕ್ ಕಾಣುತ್ತೆ. ಈ ವಾಟರ್ ಮಾರ್ಕ್ ಆನ್ ಮಾಡಿದರೆ ನಿಮಗೆ ಆಪ್ಷನ್ ಕೇಳುತ್ತೆ. ನಿಮಗೆ ಲೋಗೋ ಬೇಕಾ ಲೋಗೋ ಇಟ್ಕೋಬೋದು, ಡೇಟ್ ಗೀಟು ಎಲ್ಲ ಇಲ್ಲಿ ಕೇಳ್ತಿದೆ. ಹಾಗೂ ನಿಮಗೆ ಯಾವ ಟೈಮಿಂಗ್ ತೆಗೆದು ಯಾವ MMಗೆ ಕ್ಯಾಮ್ರಾ ತೆಗೆದಿದ್ದೀರಾ ಅಂತ ಇಲ್ಲಿ ಆಪ್ಷನ್ನು ತೋರಿಸುತ್ತೆ. ಬೇಕಾದ್ರೆ ಆನ್ ಮಾಡ್ಕೊಳ್ರಿ. ಆಮೇಲೆ ಇಲ್ಲಿ AI ಆಡಿಯೋ ಇದೆ. ಝೂಮ್ ಮಾಡಿದಾಗ ನಿಮಗೆ ಆಡಿಯೋ ಚೆನ್ನಾಗಿ ಬರುತ್ತೆ. ನಿಮಗೆ ಶಟರ್ ಸೌಂಡ್ ಬೇಕಂದ್ರೆ ಶಟರ್ ಸೌಂಡ್ ಆನ್ ಮಾಡ್ಕೊಳ್ರಿ, ಇಲ್ಲ ಆಫ್ ಮಾಡ್ಕೊಳ್ರಿ. ಭಾಳ ಆಪ್ಷನ್ ಕೊಟ್ಟಿದ್ದಾರೆ. ಕ್ವಿಕ್ ಕ್ಯಾಪ್ಚರ್ ಬೇಕಂದ್ರೆ ಕ್ವಿಕ್ ಕ್ಯಾಪ್ಚರ್ ಸಹ ಮಾಡ್ಕೋಬೋದು ನೀವು. ಸ್ಯಾಂಪಲ್ ವಿಡಿಯೋ ಆ್ಯಂಡ್ ಫೋಟೋನ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ಈ ಮೊಬೈಲ್ನಲ್ಲಿ ತೆಗೆದಿರುವ ಫೋಟೋಸ್ ಮತ್ತು ವಿಡಿಯೋಸನ್ನು ಹಾಕಿದ್ದೀನಿ ನೋಡಿ ಹೇಗಿದೆ ಕ್ಲಿಯರಿಟಿ ಅಂತ. ಮತ್ತು ಈ ಮೊಬೈಲ್ನ ಬೈ ಇನ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ಬೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತು ಇದೇ ಥರದ ವಿಡಿಯೋ ಬೇಕಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಬ್ಯಾಗ್ ನೋಡ್ತಾ ಇದೆ.